ನನ್ನ ಹೆಸರು ಅಕ್ಷತಾ. ನನ್ನ ತಂದೆ ಹೆಸರು ನರೇಂದ್ರನಾಥ್. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಗುಳ್ನಗಾಂವ್. ನಾನು ಇಂದು ಭಾಗಾಕಾರದ ಸರಳ ವಿಧಾನವನ್ನು ತಿಳಿಸಿಕೊಡುತ್ತೇನೆ. ನಾನು ಈ ಲೆಕ್ಕವನ್ನು ಸರಳ ವಿಧಾನದಲ್ಲಿ ತಿಳಿಸಿಕೊಡುತ್ತೇನೆ. ಈ ಸಂಖ್ಯೆಯನ್ನು ನಾವು ಭಾಜಕ ಎನ್ನುತ್ತೇವೆ. ಭಾಜಕ ಎಂದರೆ ಭಾಜಿಸುವ ಸಂಖ್ಯೆಯನ್ನು ಭಾಜಕ ಎನ್ನುತ್ತೇವೆ. ಭಾಜಕ ಸಂಖ್ಯೆ 3. 363 ಈ ಸಂಖ್ಯೆ ಭಾಜ್ಯ. ಈಗ ನಾನು ಇದನ್ನು ಸರಳ ವಿಧಾನದಲ್ಲಿ ತಿಳಿಸಿಕೊಡುತ್ತೇನೆ. ನಾನು ಭಾಜ್ಯವನ್ನು ಈಗ ಬಿಡಿ ಬಿಡಿಯಾಗಿ ಬರೆದುಕೊಳ್ಳುತ್ತೇನೆ. ಬರೆದುಕೊಂಡು ಈಗ ಭಾಜಕ 3 ಆಗಿರುವುದರಿಂದ ಈ ಸಂಖ್ಯೆಗಳನ್ನು ನಾನು 3 ಆಗಿ ಗುಂಪುಗಳನ್ನು ಮಾಡಿಕೊಳ್ಳುತ್ತೇನೆ. ಈ ಲೈನ್ನಲ್ಲಿ 3ರ ಒಂದು ಗುಂಪು 2 3 1 2 3 1 2 3 ಇಲ್ಲಿ 2 ಗುಂಪುಗಳಾಗಿವೆ. ಇಲ್ಲಿ 1 2 3 ಇಲ್ಲಿ ಒಂದು ಗುಂಪುಗಳಾಗಿವೆ. ಇಲ್ಲಿ ಒಂದು ಗುಂಪಾಗಿದೆ, ಆದ್ದರಿಂದ 1. ಇಲ್ಲಿ 2 ಗುಂಪುಗಳಾಗಿವೆ, ಆದ್ದರಿಂದ 2. ಇಲ್ಲಿ ಒಂದು ಗುಂಪಾಗಿದೆ, 1. ಭಾಗಲಬ್ಧ 121. ಈಗ ಸಾಂಪ್ರದಾಯಿಕ ವಿಧಾನದಲ್ಲಿ ಈ ಕೂಡ ಅಷ್ಟೇ ಉತ್ತರ ಬರುತ್ತದೆ. 3 ಅಂದರೆ 3 ಮೈನಸ್ 0 6. 3 2 6 ಮೈನಸ್ 6 ಅಂದರೆ 0. ಈಗ ಮತ್ತೆ 3 ಅಂದರೆ 3 ಮೈನಸ್ 0. ಭಾಗಲಬ್ಧ 121. ಇಲ್ಲಿ ಕೂಡ 121 ಉತ್ತರವಾಗಿದೆ. ಧನ್ಯವಾದಗಳು.